ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಆಫೀಸ್ ಅಸಿಸ್ಟೆಂಟ್ನ ಹುದ್ದೆಗಳು ಅಂದರೆ P1ನ ಹುದ್ದೆಗಳು ಖಾಲಿ ಇರ್ತವೆ. ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವೀಡಿಯೋ ನೋಡ್ತಿರೋವಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಇನ್ನು ಇವತ್ತು ವಿಚಾರ ನೋಡೋದಾದರೆ, ಇನ್ನು ಈ ಹುದ್ದೆಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿದ್ದು ಮೇ 3ನೇ ತಾರೀಕಿಂದಲೇ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಕೊನೆ ದಿನಾಂಕ ಬಂದು ಮೇ 23ನೇ ತಾರೀಕಾಗಿದ್ದು ಅದರೊಳಗಡೆ ಆಗಿ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇನ್ನು ಟೋಟಲ್ ನಿಮಗೆ P1ನ 500 ಹುದ್ದೆಗಳು ಖಾಲಿ ಇದ್ದು ಅದರಲ್ಲಿ ನಿಮಗೆ SC ST OBC EWS ಹಾಗೆ PWBD ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳು ಕೂಡ ರಿಸರ್ವೇಷನ್ನಲ್ಲಿ ಇರ್ತಾರೆ. ಇನ್ನು ಯಾವ ಸ್ಟೇಟಲ್ಲಿ ಎಷ್ಟೆಷ್ಟು ಹುದ್ದೆ ಇದೆ ಅಂತ ನೋಡಿದ್ರೆ, ಆಂಧ್ರ ಪ್ರದೇಶ್ 22, ಅಸ್ಸಾಂ 4, ಬಿಹಾರ್ 23, ಛತ್ತೀಸ್ಗಢ 1, ಛತ್ತೀಸ್ಗಢ 12, ದಾದ್ರಾ ಆ್ಯಂಡ್ ನಾಗರ್ ಹವೇಲಿಯಲ್ಲಿ 1, ಡಾಮನ್ ಆ್ಯಂಡ್ ಡ್ಯೂದಲ್ಲಿ 1, ದೆಹಲಿಯಲ್ಲಿ 10, ಗೋವಾದಲ್ಲಿ 3, ಗುಜರಾತ್ನಲ್ಲಿ 80, ಹರಿಯಾಣದಲ್ಲಿ 11, ಹಿಮಾಚಲ ಪ್ರದೇಶನಲ್ಲಿ 3, ಜಮ್ಮು ಕಾಶ್ಮೀರನಲ್ಲಿ 1, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಣಿಪುರ, ನಾಗಾಲ್ಯಾಂಡ್, ಒಡಿಶಾ, ಪಂಜಾಬ್, ರಾಜಸ್ಥಾನ್, ತಮಿಳುನಾಡು, ತೆಲಂಗಾಣ, ಉತ್ತರ ಪ್ರದೇಶ, ಉತ್ತರಾಖಂಡ್, ವೆಸ್ಟ್ ಬೆಂಗಾಲ್ನಲ್ಲಿ ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ಆಫೀಸ್ ಅಸಿಸ್ಟೆಂಟ್ನ P1ನ ಒಟ್ಟು 500 ಹುದ್ದೆಗಳು ಖಾಲಿ ಇದ್ದು ಅದರಲ್ಲಿ ನಿಮಗೆ ಮಿನಿಮಮ್ 18 ವರ್ಷದಿಂದ ಮ್ಯಾಕ್ಸಿಮಮ್ 26 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರೋಂಥ ಕ್ವಾಲಿಫಿಕೇಷನ್ ನೋಡೋದಾದರೆ, ಮಿನಿಮಮ್ 10th ಪಾಸ್ ಆಗಿರಬೇಕಾಗಿರುತ್ತೆ. 10th ಪಾಸ್ ಆಗಿದ್ರೆ ಸಾಕು, ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ಪ್ಲಸ್ ಇಂಗ್ಲೀಷ್ ಹಾಗೆ ಹಿಂದಿ ಲ್ಯಾಂಗ್ವೇಜ್ ನಿಮಗೆ ಬರಬೇಕಾಗಿದ್ದು, ಲೋಕಲ್ ಲ್ಯಾಂಗ್ವೇಜ್ನ ಓದೋಕ್ಕೆ, ಬರೆಯೋಕ್ಕೆ ಮತ್ತು ಮಾತಾಡೋಕ್ಕೆ ಬರಬೇಕಾಗಿರುತ್ತೆ. ಇನ್ನು ಸ್ಕೇಲ್ ಪೇ ಬಂದರು ಅಂದರೆ ನಿಮಗೆ ಬೇಸಿಕ್ ಪೇಮೆಂಟ್ ಬಂದು 19,500 ರೂಪಾಯಿ ಇರುತ್ತೆ. ಮ್ಯಾಕ್ಸಿಮಮ್ 37,818 ರೂಪಾಯಿವರೆಗೂ ನಿಮಗೆ ಮ್ಯಾಕ್ಸಿಮಮ್ ಇರುತ್ತೆ. ಅದ್ರ ಜೊತೆಗೆ ಬೇರೆ ಅಲವೆನ್ಸಸ್ ಕೂಡ ಇದ್ದು DA, HRA, CCA, ಸ್ಪೆಷಲ್ ಅಲವೆನ್ಸ್, ಟ್ರಾನ್ಸ್ಪೋರ್ಟ್ ಅಲವೆನ್ಸ್, ಸ್ಪೆಷಲ್ ಪೇ, ಲೀವ್ ಫೇರ್ ಕನ್ವೀನಿಯನ್ಸ್, ಲೀವ್ ಎನ್ಕ್ಯಾಶ್ಮೆಂಟ್, ಗ್ರೂಪ್ ಮೆಡಿಕಲ್ ಇನ್ಶೂರೆನ್ಸ್ ಆ್ಯಂಡ್ ಸೆಲ್ಫ್ ಡಿಫೆನ್ಸ್ ಮೆಡಿಕಲ್ ಆಕ್ಸಿಡೆಂಟ್, ಹೀಗೆ ವಿವಿಧ ರೀತಿಯ ಅಲವೆನ್ಸಸ್ ಬೆನಿಫಿಟ್ಸ್ ನಿಮಗೆ ಸಿಗ್ತಿರುತ್ತೆ ಈ ಹುದ್ದೆಗೆ ಆಯ್ಕೆ ಆದ್ರಪ್ಪ ಅಂದರೆ. ಇನ್ನು ಈ ಹುದ್ದೆಗೆ ಏಜ್ ಲಿಮಿಟ್ ಮ್ಯಾಕ್ಸಿಮಮ್ 26 ಆಗಿದ್ದು ಅದರ ಜೊತೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾಯಿದ್ದು ಅದರಲ್ಲಿ SC ST ಕ್ಯಾಟಗರಿ ಸೇರಿದವರಾದರೆ 5 ವರ್ಷ, OBC ಕ್ಯಾಟಗರಿಗಾದರೆ 3 ವರ್ಷ, PWBD ಕ್ಯಾಟಗರಿಗಾದರೆ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಾದರೆ ಮ್ಯಾಕ್ಸಿಮಮ್ 50 ವರ್ಷದ್ದು ಇರೋವರೆಗೂ ಇರೋವಂಥವ್ರ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ವುಮೆನ್ ಅಭ್ಯರ್ಥಿಗಳಾಗಿದ್ದಲ್ಲಿ ಮತ್ತು ಡೈವರ್ಸ್ ಮತ್ತು ನಾಟ್ ಮ್ಯಾರಿಡ್ ಆಗಿರೋಂಥ ಅಭ್ಯರ್ಥಿಗಳು ಕೂಡ ಮ್ಯಾಕ್ಸಿಮಮ್ 35, EWS ಕ್ಯಾಟಗರಿ ಆದರೆ 38, OBC ಕ್ಯಾಟಗರಿ ಆದರೆ ಮ್ಯಾಕ್ಸಿಮಮ್ 40 ವರ್ಷ ಇರೋವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು PWBD ಕ್ಯಾಟಗರಿಯಲ್ಲಿ ವಿಷುವಲ್ ಇಂಪೇರ್ಮೆಂಟ್, ಅದರಲ್ಲಿ ಹೈರಿಂಗ್ ಇಂಪೇರ್ಮೆಂಟ್ ಮತ್ತು ID ಕ್ಯಾಟಗರಿ ಮತ್ತು ಮಲ್ಟಿಪಲ್ ಡಿಸಬಿಲಿಟೀಸ್ ಇರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ 10th ಆಗಿದ್ದರೆ ಸಾಕು, ಅದಕ್ಕಿಂತ ಹೆಚ್ಚು 12th ಆಗಿದ್ದರೂ ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಮಿನಿಮಮ್ 12th ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರಿಗೆ ನಿಮ್ಮನ್ನ
ಪರ್ಸಂಟೇಜ್ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗೆ ಅಪ್ಲಿಕೇಶನ್ ಫೀಸ್ ಕೂಡ ಇದ್ದು ಅದರಲ್ಲಿ ಜನರಲ್ EWS OBC ಕ್ಯಾಟಗರಿಗೆ ಆದರೆ 600 ರೂಪಾಯಿ ಇರುತ್ತೆ. ಇನ್ನು SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ವುಮೆನ್ ಅಭ್ಯರ್ಥಿಗಾದರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ SC ST OBC PWBD ಕ್ಯಾಟಗರಿಗೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ಇರುತ್ತೆ. ಇನ್ನು ಈ ಹುದ್ದೆಗೆ ಆಯ್ಕೆ ಆಗಬೇಕಂದ್ರೆ ಆನ್ಲೈನ್ ಟೆಸ್ಟ್ ಇರುತ್ತೆ ಮತ್ತು ಲೋಕಲ್ ಲ್ಯಾಂಗ್ವೇಜ್ನ ಟೆಸ್ಟ್ ಕೂಡ ಇರುತ್ತೆ. ಆನ್ಲೈನ್ ಟೆಸ್ಟ್ ಬಂದು ನಿಮಗೆ 100 ಕ್ವಶನ್ ಇದ್ದು ಪ್ರತಿಯೊಂದು ಕ್ವಶನ್ ಕೂಡ 1 ಮಾರ್ಕ್ಸ್ಗೆ ಇರುತ್ತೆ. ಅದರಲ್ಲಿ ಸಿಲೆಬಸ್ ಬಂದು ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ಅವೇರ್ನೆಸ್, ಎಕನಾಮಿಟರಿ ಅಥಾರಿಟಿ ಮತ್ತು ಫಿಸಿಯೋಮೆಟ್ರಿಕ್ ಟೆಸ್ಟ್ನ ಸಿಲೆಬಸ್ನ ಬಗ್ಗೆ ನಿಮಗೆ ಕ್ವಶನ್ಸ್ ಇದ್ದು ಟೋಟಲ್ ನಿಮಗೆ 80 ಮಿನಿಟ್ಸ್ ಅಂದರೆ 1 hour 20 minutes ನಿಮಗೆ ಕಾಲಾವಕಾಶ ಇರುತ್ತೆ ಇದನ್ನು ಮುಗಿಸೋಕ್ಕೆ. ಇನ್ನು ಅಲ್ಲಿನ ಲ್ಯಾಂಗ್ವೇಜ್ನ ಲೋಕಲ್ ಲ್ಯಾಂಗ್ವೇಜ್ ಯಾವುದಂತ ಇಲ್ಲಿ ಇದೆ ನೋಡಿ ಕ್ಲೀನಾಗಿ ಒಂದ್ಸಮ್ಮಿ ವಿಡಿಯೋನ ಪಾಸ್ ಮಾಡ್ಕೊಂಡು ಕ್ಲೀನಾಗಿ ನೋಡಿ. ಹಾಗೆ ನೀವು ಆನ್ಸರ್ ನೀಡಬೇಕಾದ್ರೆ ಏನಾದರೂ ರಾಂಗ್ ಆನ್ಸರ್ ನೀಡಿದರೆ 0.25 ಮಾರ್ಕ್ಸ್ ಕೂಡ ಡಿಡಕ್ಟ್ ಮಾಡ್ತಾರೆ. ಇನ್ನು ಆನ್ಲೈನ್ ಎಕ್ಸಾಮಿನೇಷನ್ಸ್ ಬಂದು ಇಲ್ಲಿ ಕಾಣಿಸ್ತಿರೋವಂಥ ಅಷ್ಟು ಸ್ಟೇಟ್ಗಳಲ್ಲಿ ಇದ್ದು ನಿಮಗೆ ಯಾವುದು ನಿಯರ್ ಆಗುತ್ತೋ ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೋದಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಗಳಲ್ಲೂ ಇದ್ದಾವೆ ಆನ್ಲೈನ್ ಎಕ್ಸಾಮಿನೇಷನ್. ನಿಮಗೆ ಎಲ್ಲಿ ಹತ್ರ ಆಗುತ್ತೋ ಅಲ್ಲಿ ಹೋಗಿ ಬರೀಬೋದು. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಪ್ಲಿಕೇಶನ್ ಫಾರ್ಮ್ ಬೇಕಾದರೆ ಈ ನೋಟಿಫಿಕೇಷನ್ನ ಕೊನೆಯಲ್ಲಿ ಇದೆ. ಈ ನೋಟಿಫಿಕೇಷನ್ ಬೇಕಾದರೆ ನಿಮಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟ್ ಆದ www.bankofbaroda.in ಈ ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ವ್ಯಾಲಿಡ್ ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರ್ ವ್ಯಾಲಿಡ್ ಇರೋವಂಥ ನೀಡಿ. ಏನೇ ಅಪ್ಡೇಟ್ ಬಂದರೂ ಅದೇ ನಂಬರ್ ಅಥವಾ ಇಮೇಲ್ IDಗೆ ಬರುತ್ತೆ. ಇನ್ನು ಇವತ್ತು ವಿಡಿಯೋ ಇದಾಗಿದ್ದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ.